ಹೌದು ನಮಸ್ಕಾರ. ಇವಾಗ ಅಲ್ಲಿ ಹೋಗಿಲ್ಲ ಅಂದ್ರೆ ಬೈತಾರೆ. ಗ್ರೇಟ್ ಆರ್ಟ್ ಯೂಟ್ಯೂಬರ್ ಇಲ್ಲಿದ್ದಾರೆ. ಹಾಯ್ ಹಾಯ್ ಹಾಯ್. Hey guys, welcome back to our YouTube channel Crazy Sisters Deshwandi. कैसे ಸೊ ಗೈಸ್ ನಾವೆಲ್ಲ ಪಲ್ಲಕ್ಕಿ ನೋಡೋಕ್ಕೆ ಕರ್ಗ ನೋಡೋಕೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗಿದೆ ಇಲ್ವಾ ಅಂತ ಗೊತ್ತಿಲ್ಲ. ನಮ್ಮ ಮಮ್ಮಿ ನಮ್ಮನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಮಮ್ಮಿ ರೆಡಿಯಾಗ ಓ ಹೆಂಗ್ ಬೈತಿದ್ರು ಗೊತ್ತಾ ಗೈಸ್. ನಮ್ಮ ರೆಡಿ ಆದ್ಮೇಲೂ ಏನೋ ಒಂದು ಹೇಳ್ತೀವಿ ಕರೆಕ್ಟಾಗಿ ಹೇಳೋದು ಈಗ ಬೈದ್ರು ಅಳು. ಯಾವಾಗ ಬೈದ್ರು ಬಟ್ ನಮ್ಮ ಔಟ್ಫಿಟ್ ತೋರಿಸ್ತೀವಿ. ಯಾವಾಗ ಬೈದ್ರು ಗೈಸ್ ಅಂತ ಕೇಳಿ. ಸೊ ಗೈಸ್ ನಾವಿಲ್ಲಿ ಬಂದ್ವಿ ಬಟ್ ಅವರು ರೆಡಿ ಆಗ್ತಿದಾರಂತೆ, ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ. ಸೊ ಎಲ್ಲ ಕೂತಿದ್ದೀನಿ, ಇನ್ನೂ ಅಗಲ ಮಾಡ್ಬೋದು. ಸೊ ಈ ಥರ ಬಾರಕ್ಕೆ ನನ್ನ ಫೋನ್ ಬಾರಾಗೆ ಬೀಳ್ತಾ ಇದೆ. ಸೊ ಯಾಕೆ ಚೆನ್ನಾಗಿದೆ, ವೇಟ್ ಮಾಡಬೇಕು. ಸಣ್ಣ ಆಗ್ತಿದೆಯಲ್ಲ ಪ್ಲೀಸ್ ಗಿವ್ ಟಿವಿ ರಿಮೋಟ್ ಥರ. ಹೌದು ನಮಸ್ಕಾರ. ಇವಾಗೆಲ್ಲ ನನ್ನ ಹೆಸರು ಚಿನಯ ಅಂತ. ಹರ್ಷಿತ್, ಹರ್ಷ. ನಿನ್ನ ಹೆಸರು ಮನೋಜ್, ನಿನ್ನ ಹೆಸರು ಅವನ್. ಎಲ್ಲರೂ ನೋಡ್ತೀರಾ ವಿಡಿಯೋ? ನೋಡ್ತೀರಾ? ಎಲ್ಲ ಸಬ್ಸ್ಕ್ರೈಬರ್ಸ್ ಬಂದ್ರು ಮಾಡು. ನಾಳೆ ಹಾಕ್ತೀನಿ ವಿಡಿಯೋ, ಎಲ್ಲರೂ ನೋಡಿ. ಓಕೆ. ರೀಸೆಂಟ್ ಆಗಿ ಒಂದು ವಿಡಿಯೋ ಬಿತ್ತಲ್ಲ ಯೂಟ್ಯೂಬ್ ಚಾನಲ್ ಬಿಡ್ತಾ ಇದ್ದೀರಾ ಅಂತ ನೀನು ಮಾತಾಡ್ಸ್ತಾ ಅಲ್ವಾ? ಸಕತ್ತಾಗಿ ಥ್ಯಾಂಕ್ ಯು. ಕಮೆಂಟ್ ಮಾಡಿ ಎಲ್ಲರೂ, ನಾನು ಓದ್ತೀನಿ ಎಲ್ಲರ ಕಮೆಂಟ್ ನಾನು. ಓಕೆ. ಇವಾಗ ಅಲ್ಲಿ ಹೋಗಿಲ್ಲ ಅಂದರೆ ಬೈತಾರೆ. ನಾನು 2 ದಿವಸಕ್ಕೆ ಬಿಟ್ಬಿಡ್ತಾರೆ, ನಾವು ತುಂಬ ದಿವಸ ಇಟ್ಕೊಂಡೋಗಿದ್ದೀವಿ, ಸುಮ್ಮನೆ ಬಿಟ್ಬಿಡ್ತಾರೆ. ಓಕೆ ಓಕೆ, ಅಲ್ಲಿ ಹೋಗಿ ಸರಿ. ಖುಷಿ ಆಗ್ತಿದೆ ಗೊತ್ತಾ, ಎಷ್ಟೊಂದು ಜನ ಬಂದು ನಮಗೆ ಮಾತಾಡ್ಸಿದ್ವಿ ಸಬ್ಸ್ಕ್ರೈಬರ್ಸ್ ಅಂತ. ವಿಡಿಯೋ ನೋಡ್ಕೊಳ್ಳೋಕೆ ಫುಲ್ ಖುಷಿ ಆಗುತ್ತೆ. ಕುತ್ಕೊಂಡು ಅಲ್ಲಿ ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮದು. ಏನು ಮಾಡ್ತಿದ್ದಾರೆ ನೋಡಿ. ಹೇ ಗಾಯ್ಸ್, ಸೊ ನಮ್ಮೆಲ್ಲರಿಗೂ ಕರ್ಗ ಬಗ್ಗೆ ಗೊತ್ತೇ ಇದೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋಲಿ ಅದ್ರ ಬಗ್ಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕರ್ಗ ಯಾರು ಮಾಡ್ತಾರೆ ಅಂತಂದರೆ ಕ್ಷತ್ರಿಯಾಸ್ ಇರ್ತಾರಲ್ವ, ಅವರು ದ್ರೌಪದಿ ಅಮ್ಮನ ಪೂಜೆ ಮಾಡ್ತಾರೆ. ಸೊ ಅವರ ಕುಲದೇವತೆ ದ್ರೌಪದಿ ಅಮ್ಮ. ಮತ್ತು ಈ ಕರ್ಗ ಬಂದ್ಬಿಟ್ಟು ನಮ್ಮ ಬೆಂಗಳೂರಿನ ಕರ್ನಾಟಕ ಹೆಮ್ಮೆ ಅಂತಲೇ ಹೇಳ್ಬೋದು. ಸೊ ಫಸ್ಟು ಕರಗ ವರ್ಡಿನ ಅರ್ಥ ತಿಳ್ಕೊಳ್ಳೋಣ. ಸೊ ಕರಗ ಎಂದರೆ ಕುಂಭ ಅಂತ ಅರ್ಥ ಇದೆ. ಕರಗದ ಒಂದೊಂದು ಪದಕ್ಕೂ ಒಂದೊಂದು ಅರ್ಥ ಇದೆ. ಸೊ ಕ ಎಂದರೆ ಕೈಯಿಂದ ಮುಟ್ಟದೆ, ರ ಎಂದರೆ ರುಂಡದ ಮೇಲೆ ಧರಿಸಿ, ಗ ಎಂದರೆ ಗತಿಸುವುದು ಇಲ್ಲಾಂದ್ರೆ ತಿರುಗುವುದು ಅಂತ ಅರ್ಥ ಇದೆ. ಸೊ ಕರ್ಗದ ಸ್ಟೋರಿ ಹೇಳ್ಬೇಕು ಅಂತಂದ್ರೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಆಗಿದ ನಂತರ ಪಾಂಡವರು ಸ್ವರ್ಗಾರೋಹಣೆಗೆ ಅಂತ ಹೊರಟಾಗ ದ್ರೌಪದಿಯವರು ತಲೆ ಸುತ್ತಿ ಬೀಳ್ತಾರೆ. ಅದನ್ನ ನೋಡ್ದಿರ ಪಾಂಡವರು ಹಂಗೆ ಮುಂದೆ ಹೋಗ್ತಾ ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ದ್ರೌಪದಿ ಅಮ್ಮಗೆ ಎಚ್ಚರ ಆಗಿ ನೋಡಿದಾಗ ತಿಮಿರಾಸುರ ಅಂತ ಒಂದು ರಾಕ್ಷಸ ಅಲ್ಲಿರ್ತಾರಂತೆ. ಸೊ ಅವ್ರು ಅಟ್ಯಾಕ್ ಮಾಡಕ್ಕೆ ಬಂದಾಗ ದ್ರೌಪದಿಯವರು ಆದಿಶಕ್ತಿ ರೂಪನ ತಗೊಳ್ತಾರೆ.
ಆಗ ತಲೆಯಿಂದ ಯಜಮಾನರನ್ನ, ಹಣೆಯಿಂದ ಗಣಾಚಾರ್ಯಗಳನ್ನು, ಬಾಯಿಂದ ಗಂಟೆ ಪೂಜಾರಿಯನ್ನ, ಕಿವಿಯಿಂದ ಗೌಡರನ್ನ ಮತ್ತೆ ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡುತ್ತಾರೆ. ಹೀಗೆ ಹುಟ್ಟಿದ ಎಲ್ಲರೂ ಸೇರಿ ತಿಮಿರಾಸುರ ರಾಕ್ಷಸರೊಂದಿಗೆ ಎದುರಾಡಿ ಗೆಲ್ಲುತ್ತಾರೆ. ಸೊ ದ್ರೌಪದಿಯಿಂದ ಹುಟ್ಟಿರೋ ಮಕ್ಕಳು ದ್ರೌಪದಿ ತಿರ್ಗಾ ವಾಪಸ್ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಹೇಳಿದಾಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಸೊ ಅವ್ರು ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಕತ್ತಿ ಎತ್ಕೊಂಡು ಅವ್ರು ಎದೆಗೆ ಹೊಡ್ಕೊತಾರೆ. ಸೊ ಅದನ್ನ ನೋಡ್ಬಿಟ್ಟು ದ್ರೌಪದಿಗೆ ಬೇಜಾರು ಮಾಡ್ಕೊಳ್ಬೇಡಿ, ನಾನು ಪ್ರತಿ ವರ್ಷ 3 ದಿನ ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಸೊ ಆ 3 ದಿನನೇ ಕರ್ಗ ನಡೆಯೋ ದಿನಗಳು. ಸೊ ಇದಾಗಿತ್ತು ಕರ್ಗ ಹಿಂದಿನ ಸ್ಟೋರಿ. ನಾನು ಏನಾದರೂ ತಪ್ಪು ಹೇಳಿದ್ದೀನಿ ಅಂತಂದರೆ ಅದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಅವಾಗ ನಾನು ತಿಳ್ಕೊಳ್ತೀನಿ. ಸೊ ನನಗೆ ಗೊತ್ತಿರೋ ಅಷ್ಟು ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಮತ್ತು ಕರ್ಗ ಯಾರು ಹೊರತಾರೋ ಅವರು ತುಂಬ ಪೂಜೆಗಳು ಮಾಡಿ, ವ್ರತಗಳು ಮಾಡಿ ತುಂಬ ಶುದ್ಧಿಯಾಗಿರ್ತಾರೆ. ಅಯ್ಯಪ್ಪ ಸ್ವಾಮಿ ಮಾಲೆಗೆ ಹಾಕ್ದಾಗಿರ್ತಾರಲ್ವ, ಸೊ ಆ ಥರ ಮನೆಯಿಂದ ಕೂಡ ದೂರ ಇರ್ತಾರೆ. ಆಮೇಲೆ ಕರ್ಗ ಹೊರೋ ಟೈಮಿನಲ್ಲಿ ಅವ್ರಿಗೆ ಯೆಲ್ಲೋ ಕಲರ್ ಸ್ಯಾರಿ ಉಡಿಸ್ತಾರೆ, ಆಮೇಲೆ ಬಳೆ ಎಲ್ಲ ಹಾಕ್ತಾರೆ, ಆಮೇಲೆ ತಾಳಿ ಕೂಡ ಕಟ್ಟಿರ್ತಾರೆ. ಸೊ ನಿಮಗೆ ಫೇಮಸ್ ಕರ್ಗ ಸಾಂಗ್ ಇರುತ್ತೆ ನೋಡಿ, ಅದರಲ್ಲೂ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ದ್ರೌಪದಿ ಅಮ್ಮ ಅವರು ಅವ್ರ ಮಕ್ಕಳಿಗೋಸ್ಕರ ಭೂಮಿಗೆ 3 ದಿನ ಬರ್ತೀನಿ ಪ್ರತಿ ವರ್ಷ ಅಂತ ಹೇಳಿರ್ತಾರಲ್ವ. ಸೊ ಅದಕ್ಕೆ ದ್ರೌಪದಿ ಅಮ್ಮ ಬರ್ತಾರೆ ಅಂತ ನಾವೆಲ್ಲ ಅವ್ರನ್ನ ಪೂಜೆ ಮಾಡ್ತೀವಿ. ಸೊ ನಾವು ಕರ್ಗ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ, ನಮಗೂ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅವ್ರನ್ನ ಬೇಡ್ಕೊಂಡ್ರೆ ಆಗುತ್ತೆ ಅಂತ ನಂಬಿಕೆ ಇದೆ. ಮತ್ತು ನನಗಂತೂ ಕರ್ಗ ನೋಡ್ಬೇಕಂತಂದರೆ ತುಂಬಾ ಇಷ್ಟ, ತುಂಬ ಖುಷಿ ಆಗುತ್ತೆ. ನನಗೆ ಆಗಲಿ, ನಮ್ಮ ಮಮ್ಮಿಗಾಗಲಿ, ದೀಕ್ಷಾಗಾಗಲಿ, ನಮ್ಮ ಅಜ್ಜಿಗೂ ತುಂಬ ಇಷ್ಟ ಆಯಿತು. ಸೊ ನಮಗೆ ನೋಡೋದಂದರೆ ಒಂಥರ ಫುಲ್ ಖುಷಿಯಾಗಿರುತ್ತೆ. ನಮ್ಮ ನಾಡಿನ ಹೆಮ್ಮೆ ಈ ಕರಗ. ಸೊ ನೀವು ನೋಡಲಿ ಅಂತ ವ್ಲಾಗ್ ಮಾಡಿದ್ದೀನಿ. ಸೊ ಕೀಪ್ ವಾಚಿಂಗ್. ನೋಡಿ, ದ ಗ್ರೇಟ್ ಆರ್ಟ್ ಯೂಟ್ಯೂಬರ್ ಇಲ್ಲಿದ್ದಾರೆ. ಹಾಯ್ ಮಾಡಿ. ನೀನು ಬಾ, ಇವರ ದೊಡ್ಡ ಯೂಟ್ಯೂಬರ್ ಅಂತ.
ಬ್ಲಾಗಲ್ಲಿ ಹಾಯ್ ಮಾಡಿ ಫಾಲೋ ಮಾಡ್ತಿದ್ದಾರೆ. ಸೊ ಗೈಸ್ ಬರೀ ಒಂದೇ ಒಂದು ರೌಂಡ್ ಹೋಗಿದ್ದೆ. ಸೊ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ. ಇವಳು ಬಾರಿ ಸ್ಮೈಲ್ ಮಾಡ್ತಿದ್ದಾಳೆ. ಸೊ ನಮ್ಮನೆ ರೋಡ್ ಹತ್ರ ಬರುತ್ತೆ ಅಂದ್ಕೊಂಡು ಹೋಗ್ತಿದ್ದೀವಿ. ಯಾಕಂದ್ರೆ ಅದ್ರ ಹಿಂದೆ ಹೋಗೋಕ್ಕಂತೂ ಆಗಲ್ಲ, ಫುಲ್ ರಶ್ ಇತ್ತು. ಸೊ ನೋಡೋಣ ಬನ್ನಿ. ಹೇಳ್ತೀನಿ ಥ್ಯಾಂಕ್ ಯು. ಗಾಳಿ ಕೊಟ್ಟಿದ್ದೆ ರೆಡಿ ಆಗಿದೆ. ಎಲ್ಲರೂ ಹಾಯ್ 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 ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಒಂದು ನಿಮಿಷ ಇರೋ ನಾನೇನೋ ಹೇಳ್ಬೇಕಂತ ಬಂದೆ. ಸೊ ಗೈಸ್ ನಾವು ಬ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ, ಯಾವಾಗಿನ ಥರ ಯಾವಾಗೂ ಹಿಂಗೆ ಮಾಡ್ತೀವಿ ನಾವು. ಆ್ಯಂಡ್ ಆ್ಯಕ್ಚುಲಿ ನಾನು ಏನು ಹೇಳಬೇಕಾಗಿತ್ತು ಅಂತಂದರೆ, ನಮಗೂ ನಿಂಬೆಹಣ್ಣು ಸಿಕ್ತು. ದೀಕ್ಷಾ ಹೋಗ್ಬಿಟ್ಟು ಈಸ್ಕೊಂಡು ಬಂದ್ಲು. ಅಲ್ಲೇ
ದೇವ್ರ ಮನೇಲಿ ಇಟ್ಟಿದ್ದಾರೆ. ಆ್ಯಂಡ್ ನಮಗೆ ಗೊತ್ತಿದ್ದಿಲ್ಲ ಲೈಕ್ ನಾವು ಕೂಡ ಪೂಜೆ ಮಾಡಿಸ್ಬೋದು, ನಮ್ಮನೆ ಹತ್ರನೂ ಕರ್ಸ್ಕೋಬೋದು ಅಂತ ನಾನು ಅನ್ಕೊಂಡಿದ್ದೆ. ಬರೀ ಕ್ಷತ್ರಿಯಾಸ್ ಮಾತ್ರ ಪೂಜೆ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು. ಬಟ್ ನೋಡ್ರಿ ನಮ್ಮ ಏರಿಯಲ್ಲಿ ಎಲ್ಲರೂ ಮಾಡಿಸಿದ್ರು, ನಮಗೆ ಗೊತ್ತಿದ್ದಿಲ್ಲ ಏನು ಮಾಡ್ಬೇಕಂತ ಅಂದ್ಬಿಟ್ಟು. ಸೊ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಏನು ಲೈಕ್ ಕರ್ಗ ಮುಂದೆ ಒಂದು ಸ್ವಲ್ಪ ಜನ ಇರ್ತಾರಲ್ವ, ಅವ್ರು ಯಾರನ್ನೋ ಒಬ್ರನ್ನ ಮಮ್ಮಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ ಹಂಗೆಲ್ಲ ಇಲ್ಲ, ನೀವು ಸ್ವಲ್ಪ ದಿನ ಮುಂಚೆ ಅವ್ರಿಗೆ ಹೇಳಿದ್ರೆ ಅವರು ಪ್ಲ್ಯಾನ್ ಮಾಡ್ಕೊತಾರಂತೆ ಯಾವ ರೂಟಲ್ಲಿ ಹೋಗ್ಬೇಕು ಅಂತೆಲ್ಲ. ಆಮೇಲೆ ನಾವು ರಂಗೋಲಿ ಹಾಕ್ಬಿಟ್ಟು ಕರ್ಪೂರ ಮೇನಾಗಿ ಹಚ್ಬೇಕು ಗೈಸ್. ನಾವು ನೋಡ್ತಾ ಇದ್ವಿ ಎಷ್ಟೊಂದು ಜನದು ರಂಗೋಲಿ ಹಾಕಿದ್ರು ಕರ್ಗ ಬಂದ್ಬಿಟ್ಟು ಕರ್ಪೂರ ಹಚ್ಚೋ ತನಕ ಬರ್ತಿದ್ದಿಲ್ಲ. ಅವ್ರು ಬಂದ್ಬಿಟ್ಟು ಹೇಳೋರು ಕರ್ಪೂರ ಹಚ್ಚಿ 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 ಅಂತ ಅಂದ್ಬಿಟ್ಟು ಆ ಥರ ಆಯಿತು. ಸೊ ಅದಕ್ಕೆ ಮಮ್ಮಿ ಹೇಳಿದ್ರು ನೆಕ್ಸ್ಟ್ ಟೈಮು ನಾವು ಮಾಡೋಣ, ನಾವು ನಮ್ಮ ಮನೆ ಹತ್ರ ಕರ್ಸ್ಕೊಳ್ಳೋಣ ಅಂತ ಹೇಳಿದ್ರು. ಇಲ್ಲಿದ್ದರೆ ಏರಿಯಲ್ಲಿದ್ದರೆ ಅದನ್ನ ನಾವು ಆಮೇಲೆ ಹೇಳ್ತೀವಿ, ಆದರೆ ಹೇಳ್ತೀವಿ, ಅಷ್ಟು ಬೇಗ ಏನು ಕೇಳೋದು. ಸೊ ನಾವು ನಮ್ಮ ಏರಿಯಲ್ಲಿ ನಾವಿದ್ದರೆ ನೆಕ್ಸ್ಟ್ ಟೈಮು ಪಕ್ಕ ನಾವು ಕರ್ಗನ ಕರ್ಸ್ಕೊಳ್ಳೋಣ ಅಂತಿದ್ದೀವಿ, ನಾವು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಗೈಸ್ ಇದಾಗಿತ್ತು ನಮ್ಮ ಏರಿಯಾದ ಫಸ್ಟ್ ಇಯರ್ ಕರ್ಗ. ಫುಲ್ ಸಕ್ಸಸ್ಫುಲ್ಲಾಗಿ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಯಾಕಂದರೆ ಅಷ್ಟು ಫಸ್ಟ್ ಟೈಮ್ ಅಲ್ವಾ, ಯಾರಿಗೂ ಏನೋ ಅಷ್ಟು ಗೊತ್ತಿದ್ದಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಪಲ್ಲಕ್ಕಿ ಆ್ಯಕ್ಚುಲಿ ಕರ್ಗ ನೋಡೋ ಬ್ಯುಸಿಯಲ್ಲಿ ಎಲ್ಲ ಪಲ್ಲಕ್ಕಿ ಅಷ್ಟೊಂದು ಇದ್ದಿಲ್ಲ, ಕ್ರೇಜ್ ಇದ್ದಿಲ್ಲ. ಸೊ ಚೆನ್ನಾಗಿತ್ತು ಗೈಸ್, ನನಗೆ ಫುಲ್ ಖುಷಿ ಆಯಿತು. ಅದನ್ನೇ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ವೇಟಿಂಗ್ ಟಿಲ್ ಆರ್ ನೆಕ್ಸ್ಟ್ ವ್ಲಾಗ್. ಬಾಯ್. ಆ್ಯಂಡ್ ತುಂಬ ಜನ ನಮ್ಮ ವೀಡಿಯೋಸ್ ನೋಡ್ತೀರಾ ಅಂತ ಗೊತ್ತಾಯಿತು, ಬಂದು ಮಾತಾಡ್ಸಿದ್ರಿ ಕೂಡ ಫುಲ್ ಖುಷಿ ಆಯಿತು. ಕಮೆಂಟ್ ಸೆಕ್ಷನ್ ಇರುತ್ತೆ, ಕಮೆಂಟ್ ಹಾಕಿ, ಮತ್ತು ನಾನು ಸಿಕ್ಕಿದಾಗ ಬಂದು ಮಾತಾಡಿಸಿ. ನಾನು ತುಂಬ ಚೆನ್ನಾಗಿ ಖುಷಿಯಾಗಿ ಮಾತಾಡ್ತೀನಿ. ಓಕೆ ಬಾಯ್. ವಿಡಿಯೋನ ಮಾಡ್ತೀವಿ, ನೀವು ವಿಡಿಯೋಲಿ ಬರ್ಬೋದು. ಆ್ಯಂಡ್ ಹೇಳ್ದೆ ಅನಿಸುತ್ತೆ ನನಗೆ, ಅಲ್ಲಿ ಯಾರೋ ಒಬ್ರು ಕರೆದ್ರು, ಬಟ್ ನನಗೆ ಇಲ್ಲಿ ಕರ್ಗ ಇದ್ರ ಟೆನ್ಷನಲ್ಲಿ ನೋಡೋಕ್ಕಾಗಿಲ್ಲ. ಸೊ ಅಂದರೆ ಸಾರಿ, ಬಟ್ ಥ್ಯಾಂಕ್ ಯು ಸೋ ಮಚ್. ಬೈ.